ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ನಮ್ಮಮ್ಮನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ತಾನೇ ಬಂದ್ವಿ, 1 hour ಆಯಿತು ಬಂದು. ಸೊ ಈಗ ಒಂದು 15 days ಬ್ಯಾಕ್ ಹೋಗಿದ್ದೆ ಆ್ಯಂಡ್ ಅಗೇನ್ ಬಂದಿದ್ದೀನಿ. ಮದುವೆ ಇದೆ ಒಂದು. ರುಚಿ ಕ್ಲೋಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ನನಗೆ ಫ್ರೆಂಡ್ ಅನ್ನೋದಕ್ಕಿಂತ ರುಚಿ ಥರನೇ ಅವಳು, ನನ್ನ ತಂಗಿ ಥರ. ಸೊ ನಮ್ಮದೆಲ್ಲ ಒಂದು ಸ್ಟ್ರಾಂಗ್ ಬಾಂಡಿಂಗ್ ರಿಲೇಷನ್ಶಿಪ್. ಸೊ ರುಚಿ ಕೂಡ ಇವತ್ತು ಬರೋಕ್ಕಾಗ್ತಾ ಇಲ್ಲ. ಸೊ ನಾನು ಟ್ರಾವೆಲ್ ಮಾಡೋಂಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು. ಬಟ್ ರುಚಿ ಕೂಡ ಬರ್ತಿಲ್ಲ ಇವತ್ತು. ಇನ್ನು ನಾನು ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ಬೇಜಾರಾಗೇ ಆಗ್ತಾಳೆ. ಆ್ಯಂಡ್ ಹೇಳಿದ್ನಲ್ಲ, ರುಚಿ ಬೇರೆ ಇಲ್ಲ ಅವಳು ಬೇರೆ ಇಲ್ಲ ಅಂತೇಳಿ. ಮಸ್ಟ್ ಆ್ಯಂಡ್ ಶುಡ್ ಮದುವೆ ಅಟೆಂಡ್ ಮಾಡಲೇಬೇಕಿತ್ತು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಲಾಂಗ್ ಜರ್ನಿ, ನನಗೆ ಓಡಾಡೋಕ್ಕಾಗ್ತಾಯಿಲ್ಲ, ಜರ್ನಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಓಕೆ, ಸರಿ, ಮತ್ತೆ ಮದುವೆ ಅಂತೂ ಆಗೋಕ್ಕಾಗಲ್ಲ, ನಮ್ಮ ವಿಷಸ್ನ ತಿಳಿಸೋಕ್ಕಾಗಲ್ಲ. ಸೊ ಓಕೆ ಅಂತ ಹೇಳಿ ಬಂದಿದ್ದೀವಿ. ಈಗ ಬಂದ್ವಿ, ಇಲ್ಲಿ ಬಂದು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಯಿತು. ಆ್ಯಂಡ್ ಇವಾಗ ಮದುವೆಗೆ ಹೊರಟಿದ್ದೀವಿ. ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನು ಪುಟಾಣಿ ಅಂತೂ ಹಿಡಿಯೋಕ್ಕಾಗ್ತಾ ಇಲ್ಲ ಅವನನ್ನು, ನಮ್ಮ ಕೈಗೆ ಸಿಗಲ್ಲ, ಬಟ್ಟೆ ಕೂಡ ಹಾಕಿಸ್ಕೊಳ್ಳಲ್ಲ ನೀಟಾಗಿ. ಸೊ ಸಿಕ್ಕಾಬಟ್ಟೆ ತುಂಟ ಅವನು. ಆ್ಯಂಡ್ ನನಗಂತೂ ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಅವನು ಆರಾಮಾಗಿ ಆಟ ಆಡ್ಕೊಂಡು ತುಂಬ ಖುಷಿಯಾಗಿರ್ತಾನೆ. ಅದನ್ನು ನೋಡೋದಕ್ಕೆ ನನಗೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ. ಸೊ ಇವಾಗ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನಾಳೆ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್. ವ್ಲಾಗ್ನ ಶುರು ಮಾಡ್ತೀನಿ. ನಾವೆಲ್ಲ ರೆಡಿಯಾಗಿದ್ದಾಗಿದೆ. ಫೈನಲಿ ಇವಾಗ ಅಮ್ಮ ರೆಡಿ ಆಗ್ತಿದ್ದಾರೆ. ಬಂತು ಪುಟ್ಟು ಬಾಬು ಬಂತು. ಮಗನೇ ಸೇ ಹಾಯ್. ಪುಟ್ಟನ ಸೇ ಹಾಯ್. ಏನಕ್ಕೆ ಬಂದ್ರಿ ಇಲ್ಲಿ? ಏನಕ್ಕೆ ಬಂದಿದ್ದೀರಿ ರಜಾ? ಅದೆಲ್ಲ ಮುಟ್ಟಬಾರ್ದು ಮಗನೇ. ಹೋಗ್ಲಿ, ಇಲ್ಲಿ ಚಿಕ್ಕಿ ಫೋನ್ ಮಾಡ್ತಿದ್ದಾಳೆ. ಇಲ್ಲಿ ನೋಡಿ, ಹಾಯ್ ಮಾಡಿ ಚಿಕ್ಕಿಗೆ. ಕಂದ, ಚಿಕ್ಕಿಗೆ ಹಾಯ್ ಮಾಡು ರಜಾ. ಪುಟ್ಟಣ್ಣ ಹಾಯ್ ಮಾಡೆ. ಅವನು ಅವನದೇ ಮೈಂಡ್ ಸೆಟ್ಟಲ್ಲಿ ಇದ್ದಾನೆ. ಸೊ ಅಶ ಕೂಡ ರೆಡಿ ಆಗಿದ್ದಾನೆ. ಇವಾಗ ಹೊರಟ್ವಿ ನಾವು. ಇನ್ನು ಪುಟಾಣಿ ಬಂದು ನಮ್ಮಮ್ಮನ ಮುದ್ದು, ಅಮ್ಮನ ಬಾಲಗುಂಚಿ. ಅವನು ಯಾವಾಗಲೂ ನಮ್ಮಮ್ಮನ ಸೆರಗಿಟ್ಕೊಂಡೇ ಓಡಾಡ್ತಾ ಇರ್ತಾನೆ. ಸೊ ನಾನು ಸುಮ್ಮನೆ ರೇಗಿಸ್ದೆ, ಅಜ್ಜಿ ಬಿಟ್ಟೋಗೋಣ ಅಂತ ಹೇಳಿ. ಹಾಗಾಗಿ ಅವ್ರ ಅಜ್ಜಿ ಸೆರಗಿಟ್ಕೊಂಡೇ ಓಡಾಡ್ತಾ ಇದೆ, ಬಿಟ್ಟು ಹೊರಟೋಗ್ಬಿಡ್ತಾರೆ ಇನ್ನು ಅಂತ ಹೇಳಿ. ಇನ್ನಂತೂ ಪುಟಾಣಿಗೆ ಅವ್ರ ಅಜ್ಜಿ ಇದ್ದರೆ ಸಾಕು, ನಾವೇ ಬೇಕು ಅಂತ ಏನಿಲ್ಲ. ಇನ್ನು ಅಮ್ಮ ಇದ್ದರೆ ನಮಗೆ ಕಂಪ್ಲೀಟ್ ರೆಸ್ಟ್, ಆರಾಮಾಗಿರ್ಬೋದು. ಸೊ ಅಮ್ಮನ ಜೊತೆ ಆಟ ಪಾಠ ನಿದ್ದೆ ಎಲ್ಲ ಆರಾಮಾಗಿ ಮಾಡ್ಕೊಂಬಿಡ್ತಾನೆ. ಸೊ ನಮಗೆ ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ಬೋದು. ಇನ್ನಂತೂ ಇವತ್ತು ಎಷ್ಟು ಮಸ್ತ್ ಮಜಾ ಮಾಡ್ದ ಅಂದರೆ, ಬಟ್ ನಮ್ಮ ಅಮ್ಮನಿಗಂತೂ ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ಟ. ನಾವು ಆರಾಮಾಗಿ ಮದುವೆ ಎಲ್ಲ ಮಾಡಿ ಊಟ ಮಾಡಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ನಮ್ಮಮ್ಮ ಮತ್ತು ಪುಟಾಣಿ ಇಬ್ಬರು ಚೌಟ್ರಿ ಸುತ್ತ ಓಡಾಡ್ತಾಯಿದ್ರು. ನನ್ನ ಮಗ ಬಿಟ್ಟರೆ ಸಾಕು, ಓಡಾಡೋಣ ಆಟ ಆಡೋಣ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದ. ಸೊ ಅಷ್ಟು ಓಡಾಡಿದ್ದಾನೆ ಇವತ್ತು. ಕೊನೆಯಲ್ಲಿ ನೋಡ್ಬೋದು ಎಷ್ಟು ಟಯರ್ಡ್ ಆಗೋಗ್ಬಿಟ್ಟಿದ್ರು ನಮ್ಮಮ್ಮ ಮತ್ತು ಪುಟಾಣಿ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ಕೊಂಡಿತ್ತು. ಆ್ಯಂಡ್ ಅಗೈನ್ ನಾವು ಇವಾಗ ನೈಟ್ ರಿಸೆಪ್ಷನ್ ಹೋಗ್ತಾಯಿದ್ದೀವಿ. ಬಿಕಾಸ್ ಅಗೈನ್ ನಾವು ಬೆಳಗ್ಗೆ ಊರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಮದುವೆಗೆ ಹೋಗೋಕ್ಕಾಗಲ್ಲ ಅಂಥೇಳಿ ನಾವು ನೈಟ್ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂಥೇಳಿ ಇವಾಗ ಹೊರಟ್ವಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಸೊ ನಮ್ಮಮ್ಮ, ನಾನು ಯಾವಾಗಲಾದ್ರು ನನ್ನ ಮಗ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂದರೆ ಹಂಗೆ ಅನ್ಬೇಡ, ತಾಯಿ ಕಣ್ಣು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಾವು ಹೊರಟ್ವಿ. ಮದುವೆ ಬಂದು ಸಾಲಿಗ್ರಾಮದಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಇವಾಗ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಬರೋಣ ಅಂತ ಹೇಳಿ ಬಂದ್ವಿ.
ಸೊ ಚೌಟ್ರಿಗೆ ಬಂದ್ವಿ, ಇನ್ನೂ ಫಂಕ್ಷನ್ ಶುರುವಾಗಿರಲಿಲ್ಲ, ಸ್ವಲ್ಪ ತಡವಾಗಿ ರಿಸೆಪ್ಷನ್ ಶುರುವಾಯಿತು. ಇನ್ನಂತೂ ನನ್ನ ಪುಟಾಣಿ ಹಿಡಿಯೋಕೆ ಆಗ್ತಾಯಿಲ್ಲ, ಒಂದು ಕಡೆ ಕೂರ್ತಾ ಇಲ್ಲ. ನಮ್ಮಮ್ಮನಂತೂ ಒಂದು ಕಡೆ ಕೂತ್ಕೊಳ್ಳೋಕ್ಕೂ ಬಿಟ್ಟಿಲ್ಲ ಅವನು. ಸೊ ಅಷ್ಟು ಹೊರಗಡೆ ನಡಿ ಆಟ ಆಡೋಣ, ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ದ. ಆ್ಯಂಡ್ ನಮ್ಮಮ್ಮನೂ ಅಷ್ಟೇ, ಅವನ ಜೊತೆ ಚೌಟಿ ಎಲ್ಲ ಸಿಕ್ಕಿ ನಮ್ಮಮ್ಮ ಹೇಳ್ತಾಯಿದ್ರು, ನನಗಂತೂ ಸಿಕ್ಕಾಬಟ್ಟೆ ಕಾಲು ನೋವು ಬಂದುಬಿಟ್ಟಿದೆ, ಅಷ್ಟು ಓಡಾಡ್ಬಿಟ್ಟಿದ್ದೀನಿ ಅಂತ ಹೇಳಿ. ಏನಂದರೆ ಯಾವಾಗಲೂ ಮನೆಯೊಳಗಡೆನೇ ಇರ್ತೀವಿ. ಆ್ಯಂಡ್ ನನ್ನ ಬಿಟ್ಟರೆ ಶಾಸನ ಬಿಟ್ಟರೆ, ನಾವು ಇನ್ನು ಬಿಟ್ಟರೆ ನಮ್ಮ ಪಕ್ಕದ ಮನೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾನೆ. ಬಟ್ ಅವ್ನಿಗೆ ಈ ಥರ ಹೊರಗಡೆ ಫ್ರೀಯಾಗಿ ಬಂದು ಆಟ ಆಡೋದು ಅಂತ ಅಂದರೆ ಸಿಕ್ಕಾಬಟ್ಟೆ ಖುಷಿ ಅಂತ ಅನಿಸುತ್ತಲ್ಲ. ಸೊ ಅವ್ನು ಸ್ವಲ್ಪ ಎಕ್ಸೈಟ್ ಆಗಿಬಿಟ್ಟಿದ್ದ. ಆ್ಯಂಡ್ ಎಸ್, ಅಷ್ಟರಲ್ಲಿ ರಿಸೆಪ್ಷನ್ ಕೂಡ ಶುರುವಾಯಿತು. ಸೊ ಎಸ್ ರಾಜು, ಹ್ಯಾಪಿ ಮ್ಯಾರಿಡ್ ಲೈಫ್. ಆ್ಯಂಡ್ ರಿಸೆಪ್ಷನ್ನ ನಾವು ಮುಗಿಸಿ ಅಮ್ಮ ಹೇಳಿದ್ರು, ಫಸ್ಟ್ ನೀವು ಊಟ ಮಾಡ್ಕೊಂಡು ಬನ್ನಿ, ಆಮೇಲೆ ನಾನು ಹೋಗಿ ಊಟ ಮಾಡ್ಕೊಂಬರ್ತೀನಿ ಅಂತೇಳಿ. ಬಿಕಾಸ್ ಪುಟಾಣಿ ಅಷ್ಟು ಕ್ವಾಟ್ಲೆ ಕೊಡ್ತಾಯಿದ್ದ. ಸೊ ಇನ್ನು ನಮಗೂ ಊಟ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳಿ, ಸೊ ನಾವು ಇವಾಗ ರಿಸೆಪ್ಷನ್ ಎಲ್ಲ ಮುಗಿಸಿ ವಿಶ್ ಮಾಡಿ ನಾವು ಫಸ್ಟು ಊಟ ಮಾಡ್ಕೊಂಬರೋಣ ಅಂತೇಳಿ ಹೊರಟ್ವಿ. ಸೊ ಫಸ್ಟು ನಾವು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ, ಇವಾಗ ಅಮ್ಮನ್ನ ಊಟಕ್ಕೆ ಕಳಿಸಿದ್ವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು ಸಾಂಗ್ಸ್, ನಾವು ಹಾಗೆ ಕೇಳ್ತಿದ್ವಿ. ಸೊ ಎಸ್, ಸಾಂಗ್ಸ್ನ ಕೇಳ್ತಾ ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಇನ್ನು ಪುಟಾಣಿ ಒಂದು ಕಡೆ ಆಟ ಎಷ್ಟು ಅಷ್ಟೇ, ಊಟ ತಿಂಡಿ ಅದೆಲ್ಲ ನಹಿ. ನಾವು ಮನೆಗೆ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು. ಇನ್ನು ನಾನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಊರ ಕಡೆ ಹೊರಟ್ವಿ. ಆ್ಯಂಡ್ ಬೆಳಗ್ಗೆನೇ ಹೊರಟ್ಬಿಟ್ವಿ, ಸ್ವಲ್ಪ ದೇವಸ್ಥಾನ ಹೋಗಬೇಕಿತ್ತು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಹಾಗೆಯೇ ಊರ ಕಡೆ ಬಂದರು. ಆ್ಯಂಡ್ ನಾವು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಇನ್ನು ಬೆಳಿಗ್ಗೆ ಒಂದು 8 o'clock ಅಷ್ಟೇ. ಸೊ ನಾವು ಬೇಗನೆ ಹೊರಟ್ಬಿಟ್ವಿ. ಸೊ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಊರಿಗೆ ಹೋಗ್ತೀವಿ, ಅಮ್ಮ ವಾಪಸ್ ಅಮ್ಮ ಮನೆಗೆ ಹೋಗ್ತಾರೆ. The next day. ಇನ್ನು ನಾನು ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದು ಬ್ಯಾಡ್ ನ್ಯೂಸ್, ನನಗೆ ಕಂಪ್ಲೀಟ್ ಅವತ್ತಿನ ದಿನ ಅಂತಲ್ಲ, ಸ್ಟಿಲ್ ಇವತ್ತಿನವರೆಗೂ ಆ ಒಂದು ಹ್ಯಾಂಗ್ ಓವರಿಂದ ಆಚೆ ಬರೋಕ್ಕಾಗಿಲ್ಲ. ನನ್ನ ಕ್ಲಾಸ್ಮೇಟ್, ನನ್ನ ಫ್ರೆಂಡ್ ಎಕ್ಸ್ಪೈರ್ ಆದಳು. ಸೊ ಆ ವಿಷಯ ಕೇಳಿ ನನಗೆ ಅವತ್ತಿನ ದಿನ ಯಾವುದ್ರ ಮೇಲೂ ನಂಗೆ ಗಮನನೇ ಇರಲಿಲ್ಲ. ಲೈಫ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಸ್ಪೆಷಲಿ ಅವಳ ಡೆಲಿವರಿ ಟೈಮ್ನಲ್ಲಿ ಅವಳು ತೀರ್ಕೊಂಡಿರೋವಂಥದ್ದು. ಸೊ 2 ಮಕ್ಕಳು ಇವತ್ತು ಅನಾಥವಾಗಿದ್ದಾರೆ. ಸೊ ಆ ವಿಷಯ ಎಲ್ಲ ನೋಡ್ತಾ ಇದ್ದರೆ ತಟ್ಟಂತ ಹೇಳಿ ಎಂಥ ತಾಯಿಗಾದರೂ ಅವ್ರ ಮಕ್ಕಳು ನೆನಪು ಬರುತ್ತೆ. ಆ್ಯಂಡ್ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಐ ಡೋಂಟ್ ನೋ ಯಾವ ಥರ ಹೇಳಬೇಕು ಅಂತ ಹೇಳಿ. ಇನ್ನು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಖಂಡಿತ ಸಾಧ್ಯವೂ ಇಲ್ಲ. ಸ್ಟಿಲ್ ಇವತ್ತಿನವರೆಗೂ ಹ್ಯಾಂಗ್ ಓವರಿಂದನೂ ಬರೋಕ್ಕಾಗ್ತಾ ಇಲ್ಲ. ನಿನ್ನೆ ಮೊನ್ನೆ ಇದ್ದವರು ಇವತ್ತಿಲ್ಲ ಅಂತ ಅಂದರೆ ಹೇಗೆ ಅಲ್ಲ. ಸೊ ಎಸ್, ಐ ಡೋಂಟ್ ನೋ, ಅವ್ರ ಗಂಡ ಮಕ್ಕಳಿಗೆ ಭಗವಂತ ಒಳ್ಳೇದು ಮಾಡಲಿ.
ಆ್ಯಂಡ್ ಇವಾಗ ನಾನು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪುಟಾಣಿಗೆ ಸ್ವಲ್ಪ ದೋಸೆ ಐಟಮ್ಸೇ ಜಾಸ್ತಿ ಇಷ್ಟ ಆಗೋದು. ಸೊ ಹಾಗಾಗಿ ಅವನಿಗೆ ಈ ತರಕಾರಿ ಎಲ್ಲ ಸಪ್ರೇಟಾಗಿ ಕೊಡ್ತೀನಿ ಅಂದರೆ ಅವ್ನು ಖಂಡಿತ ತಿನ್ನಲ್ಲ. ಹಾಗಾಗಿ ನಾನು ಅವನಿಗೆ ಈ ತರಕಾರಿ ಎಲ್ಲ ದೋಸೆನಲ್ಲೇ ವೆರೈಟಿ ಮಾಡಿ ಕೊಡ್ತೀನಿ. ಈ ಕಡೆ ನನಗೂ ಸಮಾಧಾನ ಆಗುತ್ತೆ, ಸೊ ಅವನು ಇಷ್ಟಪಟ್ಟು ತಿಂತಾನೆ. ಇನ್ನು ಅವನಿಗೆ ನಾನು ಹಾಲಿಗೆ ಬಂದು ಡ್ರೈ ಫ್ರೂಟ್ಸ್ ಪೌಡರ್ನ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊತೀನಿ. ಸೊ ನಾನು ಯಾವುದೇ ಥರ ಹೊರಗಡೆ ಅವನಿಗೆ ಯಾವುದೇ ಥರ ಮಿಲ್ಕ್ ಪೌಡರ್ಸ್ನ ತೊಗೊಂಬರಲ್ಲ. ಸೊ ಮೊದಲಿಂದನೂ ಅಷ್ಟೇ ನಾನು ಅವನಿಗೆ ಇನ್ನೂ ಫೀಡಿಂಗ್ ಸ್ಟಾಪ್ ಮಾಡಿಲ್ಲ. ಸ್ಟಿಲ್ ನಾನು ಫೀಡ್ ಮಾಡ್ತೀನಿ, ಜೊತೆಗೆ ಎಕ್ಸ್ಟ್ರಾ ಮಿಲ್ಕ್ನು ಕೂಡ ಕೊಡ್ತೀನಿ. ಸೊ ಈ ಥರ ಎಲ್ಲ ಥರ ಡ್ರೈ ಫ್ರೂಟ್ಸ್, ಅದು ಇದು ಅಲ್ಲ, ಎಲ್ಲ ಥರ ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಈ ಥರ ಫೈನಾಗಿ ಪೌಡರ್ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಂಡು ಫೈನಾಗಿರೋದನ್ನು ಈ ಥರ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊತೀನಿ. ಇದು ಆಲ್ಮೋಸ್ಟ್ ಪುಟಾಣಿಗೆ 1 ಮಂತ್ವರೆಗೂ ಬರುತ್ತೆ. ಇನ್ನು ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಬಂದಿರೋದನ್ನು ಕೂಡ ಇನ್ನೊಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಅಫ್ಕೋರ್ಸ್ ಫೈನ್ ಪೌಡರ್ ಆಗುತ್ತೆ. ಬಟ್ ಇದನ್ನು ಸಪ್ರೇಟಾಗಿ ನಮ್ಮನೆ ಇನ್ನೊಂದು ದೊಡ್ಡ ಮಗು ಇದೆ, ಇದು ಹರ್ಷಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅವರಿಗೆ ಅಂತ ಹೇಳಿ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಇಲ್ಲ ಅವರಿಗೆ ಹಾಲಲ್ಲಿ ಬೇಕಾದರೂ ಹಾಕ್ಕೊಡ್ತೀನಿ. ಇಲ್ಲಾಂದರೆ ಅವರು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಅವರು ಓಡಾಡ್ತಾ ಈ ಥರ ಅವ್ರಿಗೆ ಬೇಕು ಅನ್ನಿಸ್ದಾಗ ತಿನ್ಕೊಂಡು ಖಾಲಿ ಮಾಡ್ತಾರೆ. ಸೊ ಎಸ್, ಪುಟಾಣಿಗೆ ಯಾವಾಗಲೂ ನಾನು ಇದೇ ಥರನೇ ಮಾಡಿಟ್ಕೊಳ್ಳೋದು. ಮಕ್ಕಳಿಗೆ ನಾವು ಡೈರೆಕ್ಟಾಗಿ ನಾವು ಫೀಡ್ ಮಾಡೋಕ್ಕೆ ಹೋದರೆ ಖಂಡಿತ ಅವ್ರು ತೊಗೊಳ್ಳಲ್ಲ ಇದನ್ನೆಲ್ಲ. ಬಟ್ ಈ ಥರ ನಾನು ಸ್ವಲ್ಪ ಆವಾಗವಾಗ ಅವನಿಗೋಸ್ಕರ ಎಕ್ಸ್ಟ್ರಾ ತಲೆ ಓಡಿಸ್ತಾ ಇರ್ತೀನಿ. ಆ್ಯಂಡ್ ಇದೆಲ್ಲ ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಟೈಮ್ ಆ್ಯಂಡ್ ಎಕ್ಸ್ಟ್ರಾ ಎನರ್ಜಿ ಜೊತೆಗೆ ನೋಡ್ತಾ ಇರ್ಬೋದು ಕಿಚನೆಲ್ಲ ಎಷ್ಟು ಹರಡ್ಕೊಂಡಿದೆ ಅಂಥೇಳಿ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಆ್ಯಂಡ್ ಇನ್ನು ನಾನು ಎಗೈನ್ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು. ಸೊ ನಾವು ರಾಜು ಮದುವೆಗೆ ಹೋಗಿದ್ದೀನೇ ಇನ್ನೊಂದು ಮದುವೆ ಕೂಡ ಇತ್ತು. ಆ ಮದುವೆನೂ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಅವರು ಕೂಡ ನಮ್ಮೂರಿನವರು. ಅಮ್ಮ ಮನೆಗೆಲ್ಲ ಬಂದು ಕಾರ್ಡೆಲ್ಲ ಕೊಟ್ಟಿದ್ರು, ಬಟ್ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಇವತ್ತು ಬೀಗ್ ರೂಟ್ ಆಯಿತು. ಹಾಗಾಗಿ ಬೀಗ್ ರೂಟಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಇನ್ನು ನಾನು ಯಾವಾಗಲೂ ವ್ಲಾಗ್ ಮಾಡಬೇಕು ಅಂತಲೇ ಅಂದ್ಕೊತಿರ್ತೀನಿ, ಇಲ್ಲ ಪ್ರಾಪರಾಗಿ ವ್ಲಾಗ್ ಮಾಡೋಣ ಅಂಥೇಳಿ. ಸೊ ನಾನು ವ್ಲಾಗ್ ಶುರು ಮಾಡ್ತೀನಿ, ಬಟ್ ನನಗೆ ಪುಟಾಣಿ ಇಟ್ಕೊಂಡು ಸೊ ಒಬ್ಬಳೇ ಹ್ಯಾಂಡಲ್ ಮಾಡೋದ್ರಿಂದ ನನಗೆ ಕರೆಕ್ಟಾಗಿ ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಇನ್ನು ಮನೆಗೆ ಬಂದು ಸಂಜೆ ಹರ್ಷ ಗೋಬಿ ತಂದ್ಕೊಡಿ ಅಂತ ಕೇಳಿದೆ, ಬಟ್ ಬೇಡ ಮನೆಯಲ್ಲೇ ಮಾಡು ಅಂದರು. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಗೈನ್ ಏನು ಅಂತ ಅಂದರೆ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇನ್ನು ಮಾರನೇ ಬೆಳಗ್ಗೆಗೆ ಬಂದು ರಾಯರ ವರ್ಧಂತಿ ಇದೆ. ಸೊ ನಾನು ಮನೆಯಲ್ಲೇ ತುಪ್ಪದ ದೀಪ ಹಚ್ಚೋದಕ್ಕೆ ಅಂಥೇಳಿ ಮನೆಯಲ್ಲೇ ಹಾಲು ತರಿಸ್ಕೊತೀನಲ್ವ, ಆ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ಅದರ ಬೆಣ್ಣೆ ಎಲ್ಲ ತೆಗೆದು ತುಪ್ಪ ಕಾಯಿಸಿ ದೇವರಿಗೆ ನಾನೇ ಮನೆಯಲ್ಲಿ ತುಪ್ಪ ರೆಡಿ ಮಾಡ್ಕೊತೀನಿ. ಸೊ ನಾನು ರಾಯರಿಗೆ ಯಾವಾಗಲೂ ತುಪ್ಪದ ದೀಪನೇ ಬೆಳಗುವಂಥದ್ದು. ಸೊ ಹಾಗಾಗಿ ಹಿಂದಿನ ದಿನ ಎಲ್ಲ ಬೆಣ್ಣೆ ಎಲ್ಲ ಎತ್ತಿ ತುಪ್ಪ ಕಾಯಿಸ್ಕೊಂಡೆ. ಆ್ಯಂಡ್ ಇವತ್ತು ಬಂದು ರಾಯರ ವರ್ಧಂತಿ ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಆಗಿದೆ. ರಾಯರಿಗೆ ತುಪ್ಪದ ದೀಪನ ಬೆಳಗಿ ಇವತ್ತಿನ ವಾರನ ಶುರು ಮಾಡಿದೆ. ಬೆಳಗ್ಗೆನೇ ಶುರು ಮಾಡಿದೆ, ಬಟ್ ಎಗೇನ್ ನಾನು ಹೇಳೋ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ಇವಾಗ ಸ್ವಲ್ಪ ಲೈಟಾಗಿ ಸಂಜೆ ಮೇಲೆ ಮಾಡ್ತಾಯಿದ್ದೀನಿ. ಲೈಟಾಗಿ ನನಗೆ ಎನರ್ಜಿ ಡ್ರಿಂಕ್ ಅಂತ ಹೇಳಿ. ಸೊ ನಾನು ಯೂಶ್ವಲಿ ಟೀ ಎಲ್ಲ ತುಂಬ ಕುಡಿಯಲ್ಲ, ದಿನದಲ್ಲಿ ಒನ್ ಟೈಮ್ ಕುಡಿತೀನಿ ಅಷ್ಟೇ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಏನಾದರೂ ವಿಶೇಷವಾದ ಅಡುಗೆ ಮಾಡೋಣ ಅಂತ ಹೇಳಿ. ವಿಶೇಷವಾಗಿ ಅಂತ ಅಂದರೆ ಏನಿಲ್ಲ, ಸೊ ಹೆಸರು ಕಾಳಿನ ಪಾಯಸ ಮತ್ತು ಪಲಾವ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ರಾಯರ ವರ್ಧಂತಿ ಅಲ್ವಾ, ಅದೊಂದು ಸ್ವಲ್ಪ ಆ ವೈಬ್ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಒಂದು 2-3 ದಿನದಿಂದ ಮನಸ್ಸು ಸರಿ ಇರಲಿಲ್ಲ, ಏನೋ ಒಂಥರ ಮನಸ್ಸಿನಲ್ಲಿ ಗೊಂದಲ. ಸೊ ಅವತ್ತಿನ ದಿನ ಸ್ವಲ್ಪ ಪೀಸಾಗಿ ಪೂಜೆ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗೆ ಬಂದೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಾನು ಮಾಡ್ತಾಯಿರೋದು ಹೆಸರು ಕಾಳು ಪಾಯಸನೇ. ಸ್ವಲ್ಪ ಶಾವಿಗೆ, ಕರಿ ಶಾವಿಗೆ ಜೊತೆಗೆ ದ್ರಾಕ್ಷಿ ಗೋಡಂಬಿ ಜೊತೆನೇ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಕೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಗಸಗಸೆ ಹಾಕೋದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನಮ್ಮ ಚಾಕ್ಲೇಟ್ ಪಾಯಸ. ಯಾಕೆ ಚಾಕ್ಲೇಟ್ ಪಾಯಸ ಅಂತ ಹೇಳ್ತಿದ್ದೀನಿ ಅಂದರೆ ಹಚ್ಚು ಬೆಲ್ಲ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕೊಡೋಣ ಅಂತ ಹೇಳಿ ಹಾಗೆ ಎಲ್ಲರಿಗೂ ಎತ್ತಿಟ್ಕೊತಾ ಇದ್ದೀನಿ. ಸೊ ಯೂಶ್ವಲಿ ಅವರು ಅಷ್ಟೇ, ಏನು ಮಾಡಿದ್ರು ಮಿಸ್ ಮಾಡಲ್ಲ, ತಂದು ಕೊಡ್ತಾರೆ. ಸೊ ನಾನು ಇವಾಗ ಅವರಿಗೆ ಪಾಯಸ ಎಲ್ಲ ಕೊಟ್ಟೆ. ಆ್ಯಂಡ್ ಪಲಾವ್ ಕೂಡ ರೆಡಿ ಆಯಿತು. ಸೊ ಒಂಥರ ಹಬ್ಬದ ಫೀಲ್ ಬಂತು. ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದು ಒಂದು ದಿನದ ವ್ಲಾಗ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಲ್ಮೋಸ್ಟ್ 1 ವೀಕ್ವರೆಗೂ ಈ ವ್ಲಾಗ್ ಡ್ರ್ಯಾಗ್ ಆಗಿದೆ. ಸೊ ನಾನು ಆಗಲೇ ಹೇಳಿದಾಗೆ ನಾನು ಯಾವಾಗ ವ್ಲಾಗ್ ಮಾಡಬೇಕು ಅಂದ್ಕೊತೀನಿ. ಸೊ ಏನಾದರೂ ಒಂದು ಅಡೆತಡೆಗಳು ಬರ್ತಿರುತ್ತೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊತೀನಿ. ಓಕೆ,
ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.